ನಮ್ಮ ಈ ಪ್ರಜಾಧ್ವನಿಯಲ್ಲಿ ಪ್ರಸಾರ ಆದ್ಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ. ಸೊ ಆ ಬೆಳವಣಿಗೆ ಬಗ್ಗೆ ನೀವು ವಿಸ್ತಾರವಾಗಿ ಹೇಳ್ಬೇಕು ಕಿರಿಮಗ ಆಗಿ. ಈಗ ಮೊನ್ನೆ ಬಂದು ನೀವೇ ನೋಡಿದ್ರಿ ಮನೆ ಎಲ್ಲ ಜನರಿಗೂ ತೋರಿಸಿದ್ರಿ. ಆ ಮನೆ ಬಿದ್ದೋಗ ಹಂತ ಯಾವಾಗ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಮತ್ತೆ ನಮ್ಮ ಅಪ್ಪ ಏನ್ ಮಾಡಿದ್ರು, ಬಾರೋ ಸ್ವಲ್ಪ ಏನಾರ ಮಾಡಿ ನಮ್ಗೆ ಒಂದು ಜೀವ ಉಳಿಸು ಮಾಡಿಕೊಡು ಅಂತ ಕೇಳ್ಕೊಂಡ್ರು ನನ್ನ ಹತ್ರ. ನಾನು ಆಯ್ತು ಅಂತ ಬಂದು ಇವತ್ತು ಕೆಲಸ ಶುರು ಮಾಡಿದೆ. ನಾನು ಬೆಳಗ್ಗೆ ಕೆಲಸ ಶುರು ಮಾಡೋರು ಅವ್ನ ಕಾರವಾರದಿಂದ ನಾಗರಾಜ್ ರೇವಣ್ಕರ್ ಬಂದು ಈ ಪಕ್ಕದಲ್ಲಿರೋ ಪದ್ಮಾಕರ್ ಅವರು ಅವ್ರು ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಕ್ ರೆಡಿ ಮಾಡಿದ್ರು. ಕಾಲ್ ಮುರಿತಾನೆ, ಕೈ ಮುರಿತಾನೆ, ಮನೆ ಒಂದು ಕಟ್ಟಿ ನೋಡ್, ನೀನು ಹೆಂಗ್ ಕಟ್ತೀಯ ನೋಡ್ತೀನಿ, ನಾನು ನಿನ್ನ ಸಾಯಿಸ್ತೇನೆ, ನೀನ್ ಇಲ್ಲಿ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ ನಿನ್ನ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ. ಇನ್ನು ಸಾಯಂಕಾಲ ನಿಂಗೆ ಐತಿ ಅಂತಾನು ಹೇಳಿ ಹೋಗಿದ್ದಾರೆ. ನಿಮಗೆ ಜೀವ ಬೆದರಿಕೆ ಹಾಕಿದ ತಕ್ಷಣ ನೀವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದಿತ್ತಲ್ಲ, ಯಾಕೆ ಅದ್ ಮಾಡಿಲ್ಲ? ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ಸ್ವರ್ವ ಹೋಗಿದೀವಿ. ನಾವು ಅದು ವಿಡಿಯೋನು ಮಾಡ್ಕೊಂಡಿದೀವಿ. ಅವ್ರು ಬೈದಿರೋದು ಹೇಳಿದಿರೋದು ಎಲ್ಲ ವಿಡಿಯೋನು ಇದೆ ನಮ್ಮ ಹತ್ರ. ಹೋಗಿದೀವಿ. ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಸ್ವರ್ವ ಸ್ಟೇಷನ್ ಅಲ್ಲಿ ಅದು ಸಿವಿಲ್ ಮ್ಯಾಟ್ರ್, ಅದು ಇದಕ್ಕೆ ಬರಲ್ಲ, ಅದು ಮನೆ ಕಟ್ಟೋದು ನಮ್ಗೆ ಸಂಬಂಧನೇ ಇಲ್ಲ ಅಂತ ಕೇಸ್ ಕಂಪ್ಲೇಂಟೇ ತಗೊಂಡಿಲ್ಲ. ಕಂಪ್ಲೇಂಟ್ ನಾವು ತಗೊಳಕ್ ಬರಲ್ಲ ಅಂತ ವಾಪಸ್ ಕಳಿಸ್ಬಿಟ್ರು. ಹಂಗಾಗಿ ಎ ಸಿ ಅವ್ರ ಹತ್ರ ಏನಾರ ನ್ಯಾಯ ಸಿಗುತ್ತೆ ಅಂತ ನೋಡ್ಲಿಕ್ಕೆ ನಾನು ಅಮ್ಮನೆ ಕರ್ಕೊಂಡು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಎ ಸಿ ಸಾಹೇಬ್ರು ಏನ್ ನ್ಯಾಯ ಕೊಡ್ತಾರೋ ಅನ್ನೋದು ಕಾದ್ ನೋಡ್ಬೇಕು ನಾವು. ದಿವಸ ಐತಿ ಆಯ್ತಾ ಇದ್ದೀನಿ, ತಡಿ ನಡ್ಕೋ ಸ್ವಲ್ಪ ಸ್ವಲ್ಪ ತಡಿ. ಗಾಳಿಯನ್ನು ಎರಡ್ ಮೂರ್ ಕಡೆ ಬಿದ್ದೈತಿ, ನಾಲ್ಕೈದು ಕಡೆಗೆ. ನಾನು ಒಂದಿನ ರಾತ್ರಿ ಇವ್ನ ಅಪ್ಪನೇ ಕರ್ಕೊಂಡ್ ಬಂದು ಊಟ ಕುಡಿತಾನೆ. ಒಂದ್ ರಾಡೆ ಬೀಳೋದು, ಇಲ್ಲೊಂದ್ ಕಡೆ ಗೋಡೆ ಬಿದ್ದೈತಿ ಎರಡ್ ಕಡೆಗೆ. ಅದಕ್ಕಾಗಿ ಮುಂದ್ ಮನೆ ಕಟ್ಟು ಅಂದ್ರೆ ಅವನಿಗೆ ಹೇಳಿ ಹೇಳಿದ್ದೇನೆ. ಅವನಿಗೆ ಕಟ್ಟ ಕೊಡೋದಿಲ್ಲ, ಇವ್ರಿಗೆಲ್ಲ ಮನೆ ಕಟ್ಕೊಂಡ್ರೆ ನಮ್ಗೆ ಬೇಡ, ಬೇಕ ಬೇಡ, ನಮ್ ಜೀವ ಇರದ ಅವರು ಮಾತಾಡ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಮಂಜಪ್ಪ MB ಹಿರೇನಲ್ಲೂರು, ತಾಲೂಕು ರೈತ ಸಂಘದ ಅಧ್ಯಕ್ಷ. ನೊಂದ ಧ್ವನಿಗೆ ಕೆಲಸ ಮಾಡದೆ ನನ್ನ ಒಂದು ಆದ್ಯತೆ ಅದಾ. ಈಗ ಈ ಅಜ್ಜಿ ತಾಲೂಕು ಆಫೀಸು ಅಲ್ಲ, ತಾಲೂಕು AC ಅವ್ರನ್ನ ಭೇಟಿ ಮಾಡಕ್ಕೆ ಪಾಪ ಸ್ವರ್ಬ ತಾಲೂಕ್ ಚಂದ್ರಗುತ್ತಿ ಹೋಬಳಿ ತೊರಗೋಡನ್ನ ಕೊಪ್ಪ ಗ್ರಾಮ ಶಿವಪುರ ಶಾರದಾ ಶೇಷಗಿರಿ ಸೇಠ್ ಅವರು ನಮ್ ಸಾಗರ ತಾಲೂಕ್ AC ಆಫೀಸಿಗೆ ಬಂದ್ ಪಾಪ ಈ ವೃದ್ಧ ಅಜ್ಜಿ AC ಅವ್ರನ್ನ ಭೇಟಿ ಮಾಡಕ್ ಬಂದೈತಿ. AC ಸಾಹೇಬ್ರು ಅವ್ರ ಕೆಲ್ಸದ ನಿವೃತ್ತ ಬೇರೆ ಕಡೆ ಹೋಗಿರ್ಬೋದು. ಬಟ್ ನಾನು ಇವ್ರನ್ನ ವಿಚಾರ ಮಾಡಿದಾಗ AC ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿ ಬಂದಿನಿ ಅಂತ ಹೇಳ್ತು. ಯಾಕಪ್ಪ ಅಜ್ಜಿ ಅಂತ ಕೇಳಿದಾಗ, ಈ ಅಜ್ಜಿ ಯಜಮಾನ್ರ ಹೆಸರಿಗೆ ಹಕ್ಪತ್ರ ಐತಿ, ಮನೆದು ಹಕ್ಪತ್ರ ಇದ್ದು ಇದಕ್ಕೆ 7 ಜನ ಮಕ್ಕಳು. 7 ಜನ ಮಕ್ಕಳಿದ್ದು ಈ ಅಜ್ಜಿ ಈಗ ಒಂದು ಸಣ್ಣ ಮುರುಕ್ಲು ಮನೆ ಒಳಗೆ ಬಿದ್ದೋಗಂತ ಸ್ಥಿತಿ ಒಳಗೈತಿ. ಬಿದ್ದೋಗಂತ ಸ್ಥಿತಿ ಒಳಗೆ ಇದ್ದು ಇದಕ್ಕೆ ಒಂದ್ ಮೀನ್ ಇಲಾಖೆಯಿಂದ ಒಂದು ಮನೆ ಮಂಜೂರಾತಿ ಐತಿ. ಆದ್ರೆ ಮನೆ ಮಂಜೂರಾತಿ ಆದ್ರೆ ಈ 90 ವರ್ಷ 95 ವರ್ಷನ ಅಜ್ಜಿ ಮತ್ತೆ ಅಜ್ಜಿ ಯಜಮಾನ್ರು ಮನೆ ಕಟ್ಗಿನಕ್ ಆಗತ್ತಾ? ಇದಕ್ಕೆ 7 ಜನ ಮಕ್ಕಳಿದ್ದು ಇದಕ್ಕೆ ಸಹಾಯ ಮಾಡಕ್ಕೆ 4ನೇ ಮಗ ಆದ ಉದಯ ಇವ್ರು ಸಪೋರ್ಟಿ ನಿಲ್ತಾನೆ. ಸಪೋರ್ಟಿ ನಿಂತ್ರೆ 1ನೇ ಮಗ ಪದ್ಮಕಾರ ಮತ್ತೆ 2ನೇ ಮಗ ನಾಗರಾಜ್ ಸೇಠ್ ಇವ್ರಿಗೆ ಯಾವುದೇ ಕಾರಣಕ್ಕೂ ಅಜ್ಜಿಗೆ ಮನೆ ಕಟ್ಕೊಡಕ್ಕೆ 7 ಜನ ಮಕ್ಕಳು ಸಪೋರ್ಟ್ ಮಾಡಬಾರ್ದು. ಅಜ್ಜಿ ಮತ್ತೆ ಅಜ್ಜಿ ಗಂಡ ಅನಾಥರಾಗಿ ಸಾಯ್ಬೇಕು ಅಂತ ಹೇಳಿ ಅವನ ಚಿಂತನೆಗಳು. ಇವರಿಗೆ ಮಾನವೀಯತೆ ಇಲ್ಲೇ ಇರೋಂತ ಮಕ್ಕಳು ಹುಟ್ಟಿರೋದು ಈ ಅಜ್ಜಿ ದುರಂತ. ದಯಮಾಡಿ ಈ ಅಜ್ಜಿಗೆ ರಕ್ಷಣೆ ಕೊಡಕ್ಕಾಗಿ ಪೊಲೀಸ್ ಸ್ಟೇಷನ್ ಹೋದ್ರೆ ಅಲ್ಲಿರೋ ಅಧಿಕಾರಿಗಳು, ಸ್ವರ್ಬ ತಾಲೂಕು ಅಧಿಕಾರಿಗಳು ಯಾವ ತರ ಒಂದು ಅಧಿಕಾರಿ ಯಾವ ತರ ಮಾನವೀಯತೆ ಇವ್ರ ಹತ್ರ ಐತೆ ಅನ್ನೋದು ನಮಗ್ ಗೊತ್ತಿಲ್ಲ. ಇವ್ರ ಮಕ್ಕಳು ಪ್ರಭಾವ ಇರೋಂತ ನಾಗರಾಜ ಮತ್ತೆ ಪದ್ಮಕರ್ನ ಮಾತನ್ನೇ ಕೇಳ್ತಾರೆ ಬಿಟ್ರೆ ಈ ಅಜ್ಜಿ ರಕ್ಷಣೆಗೆ ಯಾರು ಇರ್ಬೇಕು ತಾನೆ? ಒಬ್ಬ ಉನ್ನತ ಇಲಾಖೆ ಅಧಿಕಾರಿ ವರ್ಗದವ್ರ ಒಬ್ರು ಅನಾಥಾಶ್ರಮಕ್ ಬಿಡ್ತಾರ ಅಂದ್ರೆ ಇವ್ರು ಎಂತ ಮುಟ್ಟಾಳ ಅಧಿಕಾರಿ ಆಗಿರ್ಬೋದು?
ಇವ್ರಿಗೆ ಮಾನವೀಯತೆ ಐತೆ? ಇವ್ರಿಗೆ ತಂದೆ ತಾಯಿ ಹೊಟ್ಟೆ ಹುಟ್ಟಿ ಬಂದಾರೆ ಇವರು. ಇಂತ ಒಬ್ಬ ವೃದ್ಧ ಮಕ್ಕಳಿಗೆ ತಮ್ಮ ಮಕ್ಕಳ 7 ಜನರಿಗೆ ಒಬ್ನಾರು ರಕ್ಷಣೆ ಕೊಡ್ಬೇಕು ತಾನೆ? ಆ ರಕ್ಷಣೆ ಕೊಡಂತ ಒಬ್ಬ ಮಗುಗೂ ತಾನೆ ಈ ಪೊಲೀಸ್ ಅಧಿಕಾರಿಗಳು ನಾವು ರಕ್ಷಣೆ ಕೊಡೋದಲ್ಲ ಹಂಗೆ ಹಿಂಗೆ ಅಂತ ಕಾನೂನು ವಿರುದ್ಧ ಮಾತಾಡ್ತಾರೆ. ಅಂದ್ರೆ ಇವ್ರ ಮನೆಗೆ ಯಾವ್ದಾರು ಕೆಲಸ ಮಾಡ್ಕೋಬೇಕು ಬಿಟ್ರೆ ಸಾರ್ವಜನಿಕರು ಇಲಾಖೆ ಕೆಲಸ ಮಾಡಕ್ 4 ಅಧಿಕಾರಿಗಳು ದಯಮಾಡಿ ಈ ಅಜ್ಜಿಗೆ ಮನೆ ಕಟ್ಕೊಡಕ್ಕೆ ಹೆಲ್ಪ್ ಮಾಡ್ತಕ್ಕಂತ ಉದಯ. ನಾಳೆ ಈ ಅಜ್ಜಿ ಹಕ್ಪತ್ರ ಯಾವ ಮಕ್ಳಿಗೆ ಸೇರ್ತೈತೋ ಯಾರಿಗೆ ಸೇರ್ತೈತೋ ಅದು ಸೆಕೆಂಡ್ರಿ ವಿಚಾರ. ಅದು ಕಾನೂನುಬದ್ಧವಾಗಿ ಯಾರಿಗೆ ಬೇಕಾದ್ರೂ ಸೇರ್ಲಿ. ಮಾನವೀಯತೆಯಿಂದ ಉದಯನ ಹುಡುಗ ನಾನು ತನ್ನ ತಾಯಿ ಮತ್ತೆ ತಂದೆಗೆ ರಕ್ಷಣೆ ಕೊಡಂತ ಉದಯನ್ ಮೇಲೆ ನಿನ್ನೆ ನಾಗರಾಜ್ ಅವರು ನಿನ್ನ ಹಲ್ಲೆ ಮಾಡ್ತೀನಿ ಕೊಲೆ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕಿ ಹೋಗಿರ್ತಾನೆ. ದಯಮಾಡಿ ಡಿವೈಎಸ್ಪಿಗಳು ಮತ್ತೆ ವರಿಷ್ಠ ಅಧಿಕಾರಿ SP ಅವರು ಗಮನ ಹರಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನ ಈ ವೃದ್ಧ ಗಂಡ ಹೆಂಡತಿ ಏನಾರು ಜೀವಕ್ಕೆ ಅಪಾಯ ಮಾಡ್ಕಿಂದ್ರೆ ನಾಗರಾಜ ಪದ್ಮಕರ ಮೇನ್ ಅಪರಾಧಿ ಆಗಿ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಗಾಗ್ಬೇಕು. ಬಿಟ್ರೆ ಇಲ್ಲಿ ಸೊರಬ ತಾಲೂಕಿನ ಅಧಿಕಾರಿಗಳು ಇಂತ ಒಬ್ಬ ವೃದ್ಧ ವ್ಯಕ್ತಿಗಳಿಗೆ ಸಪೋರ್ಟ್ ಕೊಡಕ್ ಆಗಲ್ಲ ಅಂದ್ರೆ ಇವರು ಸೀದಾ ಸೊರಬ ತಾಲೂಕಿಂದ ತೊಲಗಬೇಕು. ಇವ್ರಿಗೆ ಸಪೋರ್ಟ್ ಮಾಡಕ್ ಆಗಲ್ಲ ಅಂದ್ರೆ ಮುಂದಿನ ದಿನ ನಾನು ರೈತ ಸಂಘ ಆಗಿ ನಾನು SP ಅವ್ರ ಜೊತೆಗೆ ಹೋರಾಟ ಮಾಡ್ಬೇಕಾಗತ್ತ ಒಂದು ಸನ್ನಿವೇಶ ಬರ್ಬೋದು. ದಯಮಾಡಿ ಇವರಿಬ್ರು ಸಾವಿಗೆ ಅಲ್ಲಿನ ಇಲಾಖೆ ಅಧಿಕಾರಿಗಳು ಮತ್ತೆ ನಾಗರಾಜ ಪದ್ಮಕರ ಸೇಟು ಅವರೇ ಹೊಣೆ ಹಾಕ್ಯಾರೆ. ದಯಮಾಡಿ ಇಷ್ಟ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಿನಿಂದ ಇವ್ರ ರಕ್ಷಣೆಗೆ ತಾಲೂಕು ಪೊಲೀಸ್ ಇಲಾಖೆ ಇವ್ರಿಗೆ ಸಪೋರ್ಟ್ ಕೊಡ್ಬೇಕು ಅಂತೇಳಿ ನಾನು ಪ್ರಜಾಧ್ವನಿ ಮುಖಾಂತರ ಮಾತಾಡ್ತಾ ಇದ್ದೀನಿ. AC ಸಾಹೇಬ್ರು ಇಲ್ಲ, AC ಅವ್ರ ಜೊತೆ ಮಾತಾಡಕ್ ಬಂದೀನಿ. ಹೆಚ್ಚಿನದಾಗಿ ಇಲ್ಲಿ SP ಅವರು ಇದಕ್ಕೆ ಗಮನ ಹರಿಸ್ಬೇಕು. ತಾಲೂಕು ಸೊರಬ ಪೊಲೀಸ್ ಇಲಾಖೆ ಗಮನ ಹರಿಸ್ನಲ್ಲ ಅಂದ್ರೆ ನಾವು ಬೀದಿ ಹೋರಾಟ ಮಾಡಕ್ಕೆ ಸದಾ ಸಿದ್ಧ ಇದ್ದೀನಿ. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲಿನ ಇಲಾಖೆ ವಿಜಿಗೆ ಪಂಚಾಯತ್ಗೆರು ಗಮನ ಹರಿಸ್ಬೇಕು. ವೃದ್ಧ ವ್ಯಕ್ತಿಗಳು ಸತ್ರೆ ಪದ್ಮಕರ ನಾಗರಾಜ್ ಸೇಟೆ ಹೊಣೆ ಮಾಡ್ಬೇಕು. ಮುಂದಿನ ದಿನ ಅವ್ರಿಗೆ ಕಾನೂನು ಕ್ರಮ ತಗೋಬೇಕು ಅಂತೇಳಿ ನಾನೊಬ್ಬ ಶಿವಮೊಗ್ಗ ಜಿಲ್ಲಾ ಪರ ರೈತ ಮುಖಂಡ ಆಗಿ ಮಾತಾಡ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಇನ್ನು ಆಕ್ಷನ್ ತಗನಲ್ಲ ಅಂದ್ರೆ ನಾ ಮುಂದಿನ ಹೋರಾಟಕ್ಕೆ ಬೀದಿ ಹೋರಾಟಕ್ಕೆ ಇಳಿತೀನಿ. ಎಚ್ಚರಿಕೆ ಇರ್ಲಿ ಅಂತೇಳಿ ಇಷ್ಟ ಹೇಳಿ ನಾನು ಮಾತಾಡ್ತೀನಿ.